ಧರ್ಮಸ್ಥಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ ಪೊಲೀಸರು. ಸ್ಕ್ರಿಪ್ಟ್ ಕೊಟ್ಟು ವಾಯ್ಸ್ ಓವರ್ ಕೊಡೋಕೆ ಖಾಕಿ ಹೇಳಿರುವಂಥದ್ದು ಈ ಒಂದು ವಿಚಾರಣೆ ಪ್ರಕ್ರಿಯೆಯಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಅನ್ನು ಮಾಡ್ತಿದ್ದಾರೆ ಪೊಲೀಸರು. ಅಂದ್ರೆ ವಿಡಿಯೋದಲ್ಲಿರುವಂತಹ ವಾಯ್ಸ್ ಇವರದ್ದೇನಾ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಒಂದ್ ಕಡೆ ಕನ್ಫರ್ಮ್ ಆಗ್ಬೇಕಲ್ವಾ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡೀತಾ ಇದ್ರು. ಒಂದಷ್ಟು ಸ್ಕ್ರಿಪ್ಟ್ ಅನ್ನ ಕೊಟ್ಟು ಇದನ್ನ ಓದಿ, ಆ ವಿಡಿಯೋದಲ್ಲಿ ಯಾವ ರೀತಿ ವಾಯ್ಸ್ ಓವರ್ ಕೊಟ್ಟಿದ್ದೀರಿ ನೋಡಿ ಅದೇ ರೀತಿ ವಾಯ್ಸ್ ಅನ್ನ ಇಲ್ಲಿ ಕೊಡಿ ಅಂತ ಖಾಕಿ ಹೇಳಿದೆ. ಅದನ್ನ ಓದಿಸಿ ಈಗ ವಾಯ್ಸ್ ರೆಕಾರ್ಡ್ ಅನ್ನ ಮಾಡ್ತಿದ್ದಾರೆ ಪೊಲೀಸರು. 23 ನಿಮಿಷ 58 ಸೆಕೆಂಡ್ನ ಎಐ ವಿಡಿಯೋ ಏನಿದೆ ಸಾಕಷ್ಟು ವೈರಲ್ ಆಗಿತ್ತು. ಸೊ ಅದರಲ್ಲಿರುವಂತಹ ವಾಯ್ಸ್ಗೂ ಸಮೀರ್ ವಾಯ್ಸ್ಗೂ ಹೋಲಿಕೆ ಆಗ್ತಾ ಇದೆಯಾ? ಆ ವಿಡಿಯೋದಲ್ಲಿ ಯಾರಾದರೂ ಬೇರೆಯವರು ಏನಾದರೂ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಬೆಳ್ತಂಗಡಿ ಪೊಲೀಸರು ಒಂದು ಸ್ಕ್ರಿಪ್ಟ್ ಅನ್ನು ಕೊಟ್ಟು ಇದನ್ನ ಓದ್ಬಿಟ್ಟು ಅದಾದ ಮೇಲೆ ವಾಯ್ಸ್ ಸ್ಯಾಂಪಲ್ ಅನ್ನ ನಾವು ರೆಕಾರ್ಡ್ ಮಾಡ್ಕೊಂತೀವಿ. ಅದಾದ್ಮೇಲೆ ಅದನ್ನ ಒಂದಷ್ಟು ತನಿಖೆಗೆ ಒಳಪಡಿಸ್ತಾರೆ. ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗ್ತಿದೆಯಾ ಅನ್ನುವಂಥದ್ದು. ಸೊ ಮ್ಯಾಚ್ ಆದ್ಮೇಲೆ ಒಂದಷ್ಟು ತನಿಖೆಯ ಪ್ರಕ್ರಿಯೆಗಳು ಇರುತ್ತಲ್ವಾ, ಅದಾಗುತ್ತೆ. ಪೊಲೀಸರ ಪ್ರಶ್ನೆಗಳಿಗೆ ಈಗಾಗಲೇ ದೂತ ಸಮೀರ್ ತಬ್ಬಿಬ್ಬಾಗಿ ಹೋಗ್ಬಿಟ್ಟಿದ್ದಾರೆ. ಒಂದಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ರಿ ವಿಡಿಯೋ, ಯಾವ ಆಧಾರದಲ್ಲಿ ವಿಡಿಯೋವನ್ನ ಮಾಡಿದ್ರಿ, ಈ ವಿಡಿಯೋ ಮಾಡೋ ಹಿಂದೆ ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರಾ, ವಿಡಿಯೋ ವೈರಲ್ ಆದ್ಮೇಲೆ ಯಾರಾದರೂ ನಿಮಗೆ ಅಭಿನಂದನೆ ಸಲ್ಲಿಸೋಕೆ ಬಂದ್ರಾ ಅಥವಾ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಕೆ ಬಂದ್ರಾ, ಅದಾದ್ಮೇಲೆ ಯಾವ ರೀತಿ ಯಾವ ಆಧಾರದಲ್ಲಿ ವಿಡಿಯೋ ಮಾಡಿದ್ರಲ್ವಾ, ಏನಾದರೂ ಸಾಕ್ಷಿ ಇದೆಯಾ, ಏನಾದರೂ ಆಧಾರ ಇದೆಯಾ ಈ ಒಂದು ವಿಡಿಯೋ ಮಾಡೋದಕ್ಕೆ ಅಂತ ಕೇಳ್ತಾರೆ. ಸೊ ಎಲ್ಲ ಪ್ರಶ್ನೆಗಳ ಸುರಿಮಳೆ ಆದ್ಮೇಲೆ ಈಗ ವಾಯ್ಸ್ ಸ್ಯಾಂಪಲ್ ಪಡ್ಕೊಳ್ಳುವಂಥ ಸರದಿ. ಸಮೀರ್ಗೆ ಸ್ಕ್ರಿಪ್ಟ್ ಅನ್ನ ಕೊಟ್ಟು ವಾಯ್ಸ್ ಓವರ್ ಕೊಡೋಕೆ ಖಾಕಿ ಹೇಳಿದೆ. ಅದನ್ನ ಓದಿಸಿ ವಾಯ್ಸ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಇದು ಕೂಡ ಒಂದು ರೀತಿ ತನಿಖೆ ಹಂತದಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಆ ವಿಡಿಯೋ ಇದೆಯಲ್ವಾ, ಪ್ರಚೋದನೆ ಕೊಟ್ಟಿರುವಂತಹ ವಿಡಿಯೋ, ಅದು ದಂಗೆ ಹೇಳಬೇಕು, ಧರ್ಮಸ್ಥಳದಲ್ಲಿ ಅನಾಚಾರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅದ್ರ ವಿರುದ್ಧ ಎಲ್ಲಾ ಜನರು ದಂಗೆ ಹೇಳಬೇಕು ಅಂತ ಸಮೀರ್ ಈ ವಿಡಿಯೋದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸ್ ದಾಖಲಾಗುತ್ತೆ, ತನಿಖೆ ಆಗ್ತಾ ಇದೆ. ಸಮೀರ್ ಕೊನೆಗೂ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಎದುರಿಸಿದ್ದಾರೆ. ಅದಾದ ಮೇಲೆ ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವಂತ ಟೈಮ್, ಒಂದು ಸ್ಕ್ರಿಪ್ಟ್ ಅನ್ನ ಕೊಡಿಸಿ ಅದನ್ನ ಓದೋಕೆ ಹೇಳಿದ್ದಾರೆ. ಅದನ್ನ ಪೊಲೀಸರು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿರುವಂಥದ್ದು ಸಮೀರ್ದೇ ವಾಯ್ಸ್. ಸಮೀರ್ ವಾಯ್ಸ್ಗೂ ಒರಿಜಿನಲ್ ವಾಯ್ಸ್ಗೂ ವಿಡಿಯೋದಲ್ಲಿರುವಂತಹ ವಾಯ್ಸ್ಗೂ ಲಿಂಕ್ ಆಗ್ತಿದ್ಯಾ, ಸಮೀರ್ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನುವಂಥದ್ದನ್ನ ತಾಳೆ ಹಾಕೋಕೆ FSLಗೆ ರವಾನೆ ಮಾಡಲಾಗುತ್ತೆ. FSL ದೃಢಪಟ್ಟಾದ್ಮೇಲೆ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಸಾಹೇಬ್ರಕಟ್ಟೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಸದ್ಯಕ್ಕೆ ಪ್ರಶ್ನೆಗಳ ಸುರಿಮಳೆ ಆಯಿತು ಸಮೀರ್ಗೆ. ಈಗ ವಾಯ್ಸ್ ಸ್ಯಾಂಪಲ್ನ ಸರದಿ, ಇಲ್ಲಿ ವಾಯ್ಸ್ ಸ್ಯಾಂಪಲ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ? ಎಸ್ ಧನುಶ್ರೀ, ಒಂದಿಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿರುವಂತ ಸಮೀರ್ಗೆ ಈಗ ವಾಯ್ಸ್ ಸ್ಯಾಂಪಲ್ ಅನ್ನ ಮಾಡ್ಲಾಗ್ತಿರುವಂತದ್ದು. ಅಂದ್ರೆ ಅವನು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ರೀತಿಯ ವಾಯ್ಸ್ ಗಳನ್ನ ಹೇಳಿದ್ದಾರೆ ಅದು ರೆಕಾರ್ಡ್ ಮಾಡೋದು ತನಿಖೆ ದೃಷ್ಟಿಯಿಂದ ಮಹತ್ವದ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಅದು ವಾಯ್ಸ್ ನನ್ನದಲ್ಲ ಅಂತ ಹೇಳುವ ಸಾಧ್ಯತೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ. ಆ ಕಾರಣಕ್ಕೆ ವಾಯ್ಸ್ ಅನ್ನು ಕೂಡ ಬಹಳಷ್ಟು ಮುಖ್ಯವಾಗಿ ಅದರಲ್ಲೂ ಆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡುವಂತ ಒಂದು ತಜ್ಞರನ್ನ ಇಟ್ಟುಕೊಂಡು ಕಲೆಕ್ಷನ್ ಮಾಡ್ತಿರುವಂತದ್ದು. ಒಟ್ಟಾರೆ ಅವನ ಸ್ಕ್ರಿಪ್ಟ್ ಏನು ಅದು ಬೇರೆ ಯಾವುದೇ ಸಬ್ಜೆಕ್ಟ್ ಕೊಡ್ತಾ ಇಲ್ಲ. ಆ ಯೂಟ್ಯೂಬ್ ಅಲ್ಲಿ ಅವನು ಯಾವ ರೀತಿ ಹೇಳಿದ್ದಾನೆ ಅದೇ ಸ್ಕ್ರಿಪ್ಟ್ ಅನ್ನ ರೀಟೇಕ್ ಮಾಡುವ ರೀತಿಯಲ್ಲಿ ವಾಯ್ಸ್ ಸ್ಯಾಂಪಲ್ ಅನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸರಿಸುಮಾರು 1 ಗಂಟೆ ಸುಮಾರಿಗೆ ತನಿಖೆ ಮಾಡ್ತಿರುವಂತದ್ದು. ಈಗ ಎಲ್ಲಾ ರೀತಿಯ ಕ್ರಾಸ್ ಕ್ವಶನ್ ಗಳಾದ ನಂತರ ಸದ್ಯ ಅವನದೇ ಸ್ಕ್ರಿಪ್ಟ್ ಮೂಲಕ ವಾಯ್ಸ್ ಸ್ಯಾಂಪಲ್ ಅನ್ನ ಈಗ ಮಾಡ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರಬಹುದು, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಸಮೀರ್ ಒಂದು ಚಾನ್ಸಸ್ ಕೂಡ ಇರಬಹುದು. ಅಂದ್ರೆ ನಾನು ಈ ವಿಡಿಯೋದಲ್ಲಿರುವಂತಹ ವಾಯ್ಸ್ ನಂದಲ್ಲ, ಬರೀ ಫೇಸ್ ನಂದು, ಯಾರೋ ಎಡಿಟ್ ಮಾಡಿ ಹಾಕಿರಬಹುದು ಅನ್ನೋಂಥ ಹೇಳಿಕೆ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಈಗ ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ FSLಗೆ ಪೊಲೀಸರು ಕಳಿಸಲಿದ್ದಾರೆ.